ನರ್ತಕಿಯರಿಗೆ ಉಳಿಯಬೇಕಾದರೆ ನರ್ತಕಿಯರನ್ನು ಮುಂದೆ ಕರೆದು ನರ್ತನವ ಮಾಡಿತು. ಪದವಿ ನಿನಗೆ ಉಳಿಯುತ್ತಿದೆ. ಆ ನರ್ತನವನ್ನು ನೋಡಿ ಕೈಲಾಸಕ್ಕೆ ನಾವು ಹೋಗಬೇಕು. ಎಷ್ಟು ಚಂದ ಅದನ್ನ ನರ್ತಕಿಯರನ್ನು ನೋಡಬೇಕು ನೋಡಬೇಕೆಂದು ಹಬ್ಬದಿಂದ ಬರುತ್ತಿದೆ. ಇಂದ್ರಲೋಕಕ್ಕೆ ಬಂದಾಗ ಏನೆಂದು ನುಡಿದಿರುವಿ? ಸಮುದ್ರದ ತೆರೆಯಂತಿರುವ ನೀನು ಎಂದು ಹೇಳಿದ್ವಿ ಎಂದ ಬಳಿಕ ಸಮುದ್ರಕ್ಕೆ ನಮ್ಮಂತ ತೆರೆಗಳ ಬಂದರೆ ಸಹಿತ ಸಮುದ್ರವು ಚಂದ ಕಾಣದಂತೆ. ಇಂದ್ರ, ಆ ತೆರೆಗಳ ವೈಯಾರದ ಮೈಮಾಟವನ್ನು ನಾನು ನೋಡಬೇಕು. ಹಿಂದೆ ತೆರೆಗಳು ಬರುತ್ತಿರಬೇಕು, ನೀವು ಮುಂದೆ ನಿನ್ನ ನರ್ತಕಿಯನ್ನು ಇತ್ತಿಂದತ್ತ ಹೀಗೆ ಓಡಾಡಬೇಕು. ಆ ತೆರೆಯ ಆರ್ಭಟಕ್ಕೆ ನೀನು ಸಿಕ್ಕರೆ ನನ್ನಂತ ಸಮುದ್ರದಂತಿರುವ ನನ್ನ ಇಂದ್ರಲೋಕದಲ್ಲಿ ನೀನು ಅವಿತು ಬಿಡಬೇಕಾಗಿತ್ತು. ಮೊದಲು ಕಳಿಸುವ ನಿಮ್ಮ ನರ್ತಕಿಯರ ಕಳಿಸುವ, ಇಲ್ಲದಿದ್ದರೆ ಇದೇ ಗದ್ದೆಯಿಂದ ನಿನ್ನನ್ನು ಗುತ್ತಿಕೊಳ್ಳಲು. ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಂಡ ಬಳಿಕ ನಾನೇ ಸೂರ ನಾನೇ ಧೀರೆಯನ್ನು ನುಡಿತೀವಿಯ. ಸೂರ ಧೀರನಾದರೆ ನಿನ್ನ ಲೋಕದಲ್ಲಿ ಅಷ್ಟೇ ನಿನ್ನ ಸೂರತನ. ನಿನ್ನ ಹಿರಿತನ ಏನ ಇದ್ದರೂ ನಿನ್ನ ಮನೆತನದಲ್ಲೇ ಹೊರತು ಮತ್ತೊಂದು ಊರಲ್ಲಿ ಹಿರಿತನ ನಡೆಯುವುದಲ್ಲಂತೆ. ಅದರಂತೆ ಸಹಿತ ನಿನ್ನ ಲೋಕದಲ್ಲಿ ನಿನ್ನದ ಹವ ಇರಬಹುದೇ ಹೊರತು ಅಮರಾವತಿ ಪಟ್ಟಣಕ್ಕೆ ಬಂದು ಬೀದಾಡಿ ಪೂಜೆ ಆಡಿದರೆ ಈ ತ್ರಿವೇಣಿಯರನ್ನು ಮುಂದಕ್ಕೆ ಕಳಿಸದೆ ಈ ನರ್ತಕಿಯರನ್ನು ಎಂದಿಗೂ ನಾನು ಕಳಿಸಬಹುದು. ಒಂದಕ್ಕೆ ಬರಲಿ, ಪರಮಾತ್ಮನ ದಯೆ ನನ್ನ ಮೇಲಿರಲಿ. ಕಳಿಸುವುದಿಲ್ಲ, ಅದೇನಾದರೂ ಆಗಲಿ. ಕಿತ್ತಲಾಗಿ ದುರ್ಗಾಸುರನಿಗೆ ಕೋಪವು ಹೆಚ್ಚಾಗಿ ಹಿಡಿದ ಕೈಯಲ್ಲಿರುವ ಗದೆಯನ್ನು ಮೇಲಕ್ಕೆ ಎತ್ತಿ ಇಂದ್ರನಿಗೆ ಅಪ್ಪಳಿಸಿ ಇಂದ್ರದೇವ ಗದ 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 ಎತ್ತಿದ ಗದೆಗೆ ಅವನು ಗದ 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 ನಡುಗುತ್ತಿದ್ದ. ಎದರಿ ಬೆಂಡಾಗಿ ನರ್ತಕಿಯರನ್ನೇ ಮುಂದಕ್ಕೆ ಕರೆದು, ನರ್ತಕಿಯರೇ, ನಾವು ನಿಮ್ಮ ನರ್ತನವನ್ನು ನೋಡಬೇಕು. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಾಕುತ್ತ ಕೆಜ್ಜೆಯ ಕಾಲ್ಗಳ ನಾದವ ತೋರುತ್ತ ಎಲ್ಲಿ ಒಂದು ಸಾರಿ ನರ್ತನವ ಮಾಡಿರಿ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಾಕುತ್ತ ಗೆಜ್ಜೆಯ ಕಾಲ್ಗಳ ನಾದವ ತೋರುತ್ತ ನರ್ತನವ ನುಡಿಸುವಂತವರು.
ಹೆಣ್ಣುಗಳು. ಜನರಿಕೆಗೆ ಇಷ್ಟೊಂದು ವಯ್ಯಾರು ವನಪುಗಳನ್ನು ಮಾಡುತ್ತಿರುವರೆ ಭಲೆ ಇಂದ್ರ, ಈ ನರ್ತನವ ನೋಡಲು ನಿನಗಿಚ್ಛೆ ಇರುವುದರಿಂದ ಇವರನ್ನು ಕಳಿಸುವುದಿಲ್ಲ ಎಂದು ಹೇಳುತ್ತಿರುವೆಯ? ಹೋಗಿರಿ ಹೋಗಿರಿ ನರ್ತಕಿಯರಿ, ನಮ್ಮ ಮನೆಯಲ್ಲಿ ಅಡಿಗೆ ಮಾಡುವವರು ಸಹಿತ ಈ ತರಹ ನಾಟ್ಯವನ್ನು ಮಾಡುವರು. ಇಂದ್ರ ಮತ್ತು ನಿನ್ನ ಪದವಿಯ